ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ 10ನೇ ವಿಡಿಯೋ ಇದಾಗಿರುತ್ತೆ. ಇದರಲ್ಲಿ ನಾವು ಬೆಳಕು, ಪ್ರತಿಫಲನ ಮತ್ತೆ ವಕ್ರೀಭವನ ಈ ಒಂದು ಟಾಪಿಕ್ ಬಗ್ಗೆ MCQs ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನಿಯತ ಪ್ರತಿಫಲನ ಅಂದ್ರೆ ಏನು? ನಿಯತ ಪ್ರತಿಫಲನ ಅಂದ್ರೆ ಏನು? ನೋಡಿ, ನಿಯತ ಪ್ರತಿಫಲನ ಅಂತ ಹೇಳಿದ್ರೆ ಕನ್ನಡಿಯಿಂದ ಪ್ರತಿಫಲಿಸಿದಂತಹ ಬೆಳಕನ್ನ ನಾವು ನಿಯತ ಪ್ರತಿಫಲನ ಅಂತ ಕರಿತೀವಿ. ಅದು ಬಿಟ್ಟು ಕಬ್ಬಿಣದಿಂದ, ಕಟ್ಟಿಗೆಯಿಂದ, ಬಟ್ಟೆಯಿಂದ ಅಲ್ಲ. ಸರಿಯಾದಂತ ಉತ್ತರ ಏನು? ಕನ್ನಡಿಯಿಂದ ಪ್ರತಿಫಲಿಸಿದ ಬೆಳಕನ್ನ ನಾವು ನಿಯತ ಪ್ರತಿಫಲನ ಅಂತ ಕರಿತೀವಿ. ಓಕೆ, ಸೊ ಎರಡನೇ ಪ್ರಶ್ನೆ, ಈ ಹೇಳಿಕೆಗಳನ್ನ ಗಮನಿಸಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತೆ. ಪತನ ಕಿರಣ, ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಬೇರೆ ಬೇರೆ ಸಮತಲದಲ್ಲಿ ಇರುತ್ತೆ ಅಂತ ಇದೆ. ನೋಡಿ, ಇದರಲ್ಲಿ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ ಅಂತ ಇದೆಯಲ್ಲ, ಈ ಹೇಳಿಕೆ ಮಾತ್ರನೇ ಸರಿಯಾಗಿರೋದು. ಇದು ಏನು? ದಿಸ್ ಇಸ್ ರಾಂಗ್. ಓಕೆ, ಇನ್ನು ಮೂರನೇ ಪ್ರಶ್ನೆ, ಸಮತಲ ದರ್ಪಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸಮತಲ ದರ್ಪಣಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ, ಉಂಟಾದ ಪ್ರತಿಬಿಂಬ ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತೆ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತೆ. ಪ್ರತಿಬಿಂಬ ಪಾರ್ಶ್ವ ಪಲ್ಲಟ ಹೊಂದಿರುತ್ತೆ. ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ. ಸರಿಯಾದಂತ ಉತ್ತರ ಏನು ಅಂದ್ರೆ, ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಯಾವಾಗ್ಲೂ ಮಿಥ್ಯವಾಗಿರುತ್ತೆ, ಜೊತೆಗೆ ನೇರವಾಗಿರುತ್ತೆ. ಆಮೇಲೆ ಒಂದು ಪ್ರತಿಬಿಂಬದ ಗಾತ್ರದ ವಸ್ತುವಿನ ಗಾತ್ರಕ್ಕೆ ಏನಿರುತ್ತೆ, ಅದು ಪ್ರತಿಬಿಂಬದ ಗಾತ್ರ ಮತ್ತೆ ವಸ್ತುವಿನ ಗಾತ್ರ ಎರಡು ಕೂಡ ಸಮ ಇರುತ್ತೆ. ಆಮೇಲೆ ಪ್ರತಿಬಿಂಬದ ಪಾರ್ಶ್ವ ಪಲ್ಲಟ ಹೊಂದಿರುತ್ತೆ. ಪ್ರತಿಬಿಂಬ ಏನಿರುತ್ತೆ ಅದು ಪಾರ್ಶ್ವ ಪಲ್ಲಟವನ್ನ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿರುವಂತ ಹೇಳಿಕೆ. ಇನ್ನು ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರ ಬಿಂದುವನ್ನ ಹೀಗಂತ ಕರೀತಾರೆ. ನೋಡಿ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯನ್ನ ಧ್ರುವ ಅಂತ ಕರೀತಾರೆ. ಓಕೆ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದುವನ್ನ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಧ್ರುವ ಅಂತ ಹೇಳಿ ಕರೀತಾರೆ. ಇನ್ನು ಐದನೇ ಪ್ರಶ್ನೆ, ದರ್ಪಣದಿಂದ ಪ್ರತಿಫಲಿತ ಎಲ್ಲಾ ಕಿರಣಗಳು ದರ್ಪಣದ ಪ್ರಧಾನ ಅಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುವ ಬಿಂದುವನ್ನ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಸಂಗಮ ಬಿಂದು ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು ಆರನೇ ಪ್ರಶ್ನೆ, ದರ್ಪಣಗಳಲ್ಲಿ ಪ್ರತಿಬಿಂಬ ಉಂಟಾಗುವಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವಂತಹ ಕಿರಣ ಪ್ರತಿಫಲದ ನಂತರ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತೆ, ಹೌದಲ್ವಾ? ಆಮೇಲೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿನೇ ಅದು ಚಲಿಸುತ್ತೆ. ಜೊತೆಗೆ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣ ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿಯೇ ಮರಳಿ ಬರುತ್ತೆ. ಸೊ ಎಲ್ಲವೂ ಕೂಡ ಸರಿಯಾದಂತ ಉತ್ತರ. ನಿಮ್ನ ದರ್ಪಣದ ಉಪಯೋಗ ಏನು? ವಾಹನಗಳು ಮುಂಭಾಗದ ದೀಪಗಳಲ್ಲಿ ಅದನ್ನ ಬಳಸ್ತಾರೆ. ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನ ಪಡೆಯೋದಕ್ಕೆ ಬಳಸ್ತಾರೆ. ದಂತ ವೈದ್ಯರು ಹಲ್ಲುಗಳ ಪರೀಕ್ಷೆಯಲ್ಲಿ ಬಳಸ್ತಾರೆ ಅಂತ ಇದೆ. ಸರಿಯಾದಂತ ಉತ್ತರ ಏನು ಅಂದ್ರೆ, ಎಲ್ಲಾ ಕಡೆನೂ ಇದನ್ನ ಬಳಸ್ತಾರೆ. ಅಂದ್ರೆ ಎಲ್ಲಾ ಮೀನ್ಸ್ ವಾಹನಗಳ ಮುಂಭಾಗದ ದೀಪಗಳಲ್ಲಿ ಇವುಗಳನ್ನ ಬಳಸ್ತಾರೆ. ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನ ಪಡೆಯೋದಕ್ಕೋಸ್ಕರ ಬಳಸ್ತಾರೆ. ಜೊತೆಗೆ ಡೆಂಟಿಸ್ಟ್ ಗಳು ಕೂಡ ಹಲ್ಲುಗಳ ಪರೀಕ್ಷೆಯಲ್ಲಿ ಇದನ್ನ ಬಳಸ್ತಾರೆ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಏನಾಗುತ್ತೆ? ನಿಮ್ನ ದರ್ಪಣದ ಉಪಯೋಗಗಳು. ಓಕೆ, ಎಂಟನೇ ಪ್ರಶ್ನೆ, ಪೀನ ದರ್ಪಣದ ಉಪಯೋಗ ಏನು? ಪೀನ ದರ್ಪಣದ ಉಪಯೋಗ ಅಂತ ಬಂದಾಗ, ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ಉಪಯೋಗಿಸ್ತಾರೆ. ದೂರದರ್ಶಕಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ತಿರುವುಗಳಲ್ಲಿ ಮುಂಬದಿಯಿಂದ ಬರುವ ವಾಹನಗಳನ್ನ ವೀಕ್ಷಿಸೋದಕ್ಕೆ ಇದನ್ನ ಬಳಸ್ತಾರೆ ಅಂತ ಇದೆ. ಸೊ ಇವೆಲ್ಲವಕ್ಕೂ ಕೂಡ ಪೀನ ದರ್ಪಣ ಬಳಸೋದ್ರಿಂದ ಈ ಮೇಲಿನ ಎಲ್ಲವೂ ಕೂಡ ಸರಿ. ಒಂಬತ್ತನೇ ಪ್ರಶ್ನೆ, ವಾಹನಗಳಲ್ಲಿ ಸಮತಲ ದರ್ಪಣಗಳ ಬದಲಾಗಿ ಪೀನ ದರ್ಪಣಗಳನ್ನೇ ಬಳಸೋದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ನೋಡಿ, ವಾಹನಗಳಲ್ಲಿ ಸಮತಲ ದರ್ಪಣಗಳನ್ನ ಬದಲಾಗಿ ಪೀನ ದರ್ಪಣಗಳನ್ನೇ ಯಾಕೆ ಚೂಸ್ ಮಾಡ್ತಾರೆ ಅಂದ್ರೆ, ಪೀನ ದರ್ಪಣ ಯಾವಾಗ್ಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನ ಉಂಟು ಮಾಡುತ್ತೆ. ಜೊತೆಗೆ ಹಿಂಬದಿಯ ವಾಹನ ಎಷ್ಟು ದೂರದಲ್ಲಿದೆಯೋ ದರ್ಪಣದಲ್ಲೂ ಕೂಡ ಪ್ರತಿಬಿಂಬ ಅಷ್ಟು ದೂರದಲ್ಲಿ ಇರುವಂತದ್ದು ಕಾಣುತ್ತೆ. ಜೊತೆಗೆ ಚಾಲಕರಿಗೆ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನ ವೀಕ್ಷಿಸೋದಕ್ಕೆ ಅದು ಸಹಾಯ ಮಾಡಿದೆ. ಸೊ ಇವೆಲ್ಲವುಗಳ ಕಾರಣ ವಾಹನಗಳಲ್ಲಿ ಸಮತಲ ದರ್ಪಣಗಳ ಬದಲಾಗಿ ಪೀನ ದರ್ಪಣಗಳನ್ನ ಉಪಯೋಗಿಸ್ತಾರೆ. ಓಕೆ, ಮುಂದಿನ ಪ್ರಶ್ನೆ, ಕಾರ್ಟೇಸಿಯನ್ ನಿಯಮದ ಪ್ರಕಾರ ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇರಿಸಬೇಕು, ಬಲಭಾಗದಲ್ಲಿ ಇರಿಸಬೇಕು, ಮಧ್ಯಭಾಗದಲ್ಲಿ ಇರಿಸಬೇಕು, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾರ್ಟೇಸಿಯನ್ ನಿಯಮದ ಪ್ರಕಾರ ವಸ್ತುವನ್ನ ಯಾವಾಗ್ಲೂ
ದರ್ಪಣದ ಎಡಭಾಗದಲ್ಲಿನೇ ಇರಿಸ್ಬೇಕು. ಓಕೆ, ಯಾವಾಗ್ಲೂ ವಸ್ತುವನ್ನ ದರ್ಪಣದ ಎಡಭಾಗದಲ್ಲಿನೇ ಇರಿಸ್ಬೇಕು. ಹಾಗಾಗಿನೇ ಇವಾಗ ನೋಡಿ ಆಬ್ಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಇಲ್ಲೇನೆ ನಾವು ಆಬ್ಜೆಕ್ಟ್ ನ ಇಡುವ, ಅಂದ್ರೆ ವಸ್ತುವಿನ ಎಡಭಾಗದಲ್ಲಿನೇ ಇಡುವಂತದ್ದು. ಓಕೆ, ಮುಂದಿನ ಪ್ರಶ್ನೆ. ಕಾರ್ಟೇಸಿಯನ್ ನಿಯಮದಂತೆ ಮೂಲ ಬಿಂದುವಿನ ಬಲಭಾಗದಲ್ಲಿ ಇರುವಂತಹ ದೂರಗಳನ್ನ ಧನಾತ್ಮಕವಾಗಿ ಹಾಗೂ ಮೂಲ ಬಿಂದುವಿನ ಎಡಭಾಗದಲ್ಲಿರುವಂತಹ ದೂರಗಳನ್ನ ಋಣಾತ್ಮಕವಾಗಿ ತೆಗೆದುಕೊಳ್ಬೇಕು ಅಂತ ಇದೆ. ಓಕೆ, ಅಂದ್ರೆ ಈ ಹೇಳಿಕೆ ಸರಿ ಇದೆನಾ ಅಲ್ವಾ ಅನ್ನೋದನ್ನ ನಾವ್ ಇವಾಗ ಹೇಳ್ತಾ ಹೋಗ್ಬೇಕು. ಕಾರ್ಟೇಸಿಯನ್ ನಿಯಮ ಏನ್ ಹೇಳುತ್ತೆ ಅಂದ್ರೆ ಮೂಲ ಬಿಂದುವಿನ ಬಲಭಾಗದಲ್ಲಿರುವಂತಹ ದೂರಗಳನ್ನ, ಈಗ ನೋಡಿ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಅಂದ್ರೆ ಬಲಭಾಗದಲ್ಲಿ ಇರುವಂತ ದೂರಗಳನ್ನ ಧನಾತ್ಮಕವಾಗಿ ತೆಗೆದುಕೊಳ್ಬೇಕು, ಮೂಲ ಬಿಂದುವಿನ ಎಡಭಾಗದಲ್ಲಿ ಇರುವಂತ ದೂರಗಳನ್ನ ಋಣಾತ್ಮಕವಾಗಿ ತೆಗೆದುಕೊಳ್ಬೇಕು ಅಂತ ಇದೆ. ಓಕೆ, ಈ ಹೇಳಿಕೆ ಸರಿನಾ ತಪ್ಪಾ ಅಂತ ಇದೆ. ಈ ಹೇಳಿಕೆ ಖಂಡಿತವಾಗ್ಲೂ ಸರಿ ಇದೆ. ನೋಡಿ, ಯಾವಾಗ್ಲೂ ನಾವು ಬಲಗಡೆ ಇರೋದನ್ನ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಈ ಕಡೆ ಮೂಲ ಬಿಂದುವಿನ ಎಡಭಾಗದಲ್ಲಿ ಬಂದಂತೆ ನಾವು ಮೈನಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ. ಇವುಗಳಲ್ಲಿ ಯಾವುದು ದರ್ಪಣದ ಸೂತ್ರವಾಗಿದೆ? ಮಿರರ್ ಫಾರ್ಮುಲಾ ಯಾವುದು ಅಂತ ಕೇಳಿದ್ರೆ ನೋಡಿ, ಮಿರರ್ ಫಾರ್ಮುಲಾ ಯಾವಾಗ್ಲೂ 1/f = 1/v + 1/u. ಸೊ ಸರಿಯಾದಂತ ಉತ್ತರ ಇದು. ದರ್ಪಣದ ವರ್ಧನೆಗೆ ಸಂಬಂಧಿಸಿದ ಸೂತ್ರ ಯಾವುದು? ದರ್ಪಣದ ವರ್ಧನೆಗೆ ಸಂಬಂಧಿಸಿದಂತ ಸೂತ್ರ ಬಂದು ದಟ್ ಇಸ್ ಇದು ಯಾವುದು? m = h'/h = v/u -v/u. ಸೊ ಇದು ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್, ಇದು ದರ್ಪಣದ ವರ್ಧನೆಗೆ ಸಂಬಂಧಿಸಿದಂತ ಸೂತ್ರ ಆಗಿರುತ್ತೆ. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಬೆಳಕಿನ ವಕ್ರೀಭವನ ಸಂಭವಿಸುತ್ತೆ? ಯಾವ ಸಂದರ್ಭದಲ್ಲಿ ಬೆಳಕಿನ ವಕ್ರೀಭವನ ಸಂಭವಿಸುತ್ತೆ ಅಂದ್ರೆ ಬೆಳಕು ಚಲಿಸುವ ಎರಡು ಮಾಧ್ಯಮಗಳು ಬೇರೆ ಬೇರೆ ಸಾಂದ್ರತೆಯನ್ನ ಹೊಂದಿರಬೇಕು, ಆಗ ಮಾತ್ರ ವಕ್ರೀಭವನ ಸಂಭವಿಸುತ್ತೆ. ಓಕೆ, 15ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಸ್ನೆಲ್ನ ವಕ್ರೀಭವನ ನಿಯಮಕ್ಕೆ ಸಂಬಂಧಿಸಿದಂತ ಸೂತ್ರ ಅಂತ ಕೇಳಿದ್ದಾರೆ. ಓಕೆ, ಸ್ನೆಲ್ಸ್ ನಿಯಮ ಏನು ಹೇಳುತ್ತೆ? sin I by sin r = ಕಾನ್ಸ್ಟೆಂಟ್ ಅಂತ ಹೇಳುತ್ತೆ. ಸೊ ಸರಿಯಾದಂತ ಉತ್ತರ ಏನು? sin I by sin r = ಸ್ಥಿರಾಂಕ ಅಂತ ಏನಿದೆಯಲ್ಲ, ಇದು ಸರಿಯಾದಂತ ಉತ್ತರ. ನೋಡಿ, ಬೆಳಕು ನಿರ್ವಾತ ಪ್ರದೇಶದಲ್ಲಿ ಚಲಿಸುವಾಗ ಅದರ ವೇಗ ಎಷ್ಟಿರುತ್ತೆ ಅಂತ ಕೇಳಿದರೆ ದಟ್ ಇಸ್ ಎಷ್ಟು? 3 × 10⁸ ಮೀಟರ್. ಹೌದಲ್ವಾ? ಒಂದು ಸೆಕೆಂಡಿಗೆ ಅಂದ್ರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಮೀನ್ಸ್ ಒಂದು ಸೆಕೆಂಡಿಗೆ 3 × 10⁸ ಮೀಟರ್ಗಳು ಅನ್ನುವಂಥದ್ದು ಸರಿಯಾದಂತ ಉತ್ತರ. ಮಸೂರವು ಎರಡು ಹೊರಬಾಗಿದ ಗೋಲೀಯ ಮೇಲ್ಮೈಗಳನ್ನ ಹೊಂದಿದ್ರೆ ಅದನ್ನ ಏನಂತ ಕರೀತಾರೆ? ನೋಡಿ, ಇವಾಗ ಒಂದು ಮಸೂರ ಇದೆ. ಓಕೆ, ಅಂದ್ರೆ ಲೆನ್ಸ್ ಅಂತ ಕರಿತೀವಿ. ಆ ಒಂದು ಲೆನ್ಸು ಎರಡು ಹೊರಬಾಗಿದಂತ ಗೋಲೀಯ ಮೇಲ್ಮೈಗಳನ್ನ ಹೊಂದಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಎರಡು ಹೊರಬಾಗಿದ ಗೋಲೀಯ ಮೇಲ್ಮೈಗಳು ಅಂತ ಇದೆ, ದಟ್ ಇಸ್ ದ್ವಿಪೀನ ಮಸೂರ ಆಗುತ್ತೆ. ಓಕೆ, ಮಸೂರದ ಕೇಂದ್ರ ಬಿಂದುವನ್ನ ಹೀಗಂತ ಕರೀತಾರೆ. ನೋಡಿ, ಮಸೂರದ ಕೇಂದ್ರ ಬಿಂದುವನ್ನ ದೃಕ್ಕೇಂದ್ರ ಅಂತ ಕರೀತಾರೆ. ಓಕೆ, 19ನೇ ಪ್ರಶ್ನೆ. ನಿಮ್ನ ಮಸೂರವನ್ನ ಹೀಗೂ ಕರೀತಾರೆ. ನೋಡಿ, ನಿಮ್ನ ಮಸೂರವನ್ನ ವಿಕೇಂದ್ರೀಕರಿಸುವ ಮಸೂರ ಅಂತ ಮೀನ್ಸ್ ಏನ್ ಹೇಳ್ಬೋದು? ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ನೋಡಿ, ಈಗ ಕಾನ್ವೆಕ್ಸ್ ಲೆನ್ಸ್ ಅಂತ ಅಂದ್ರೆ ಕನ್ವರ್ಜಿಂಗ್ ಲೆನ್ಸ್ ಅಂತ. ಓಕೆ, ಕಾನ್ಕೇವ್ ಅಂತ ಅಂದ್ರೆ ಡೈವರ್ಜಿಂಗ್ ಲೆನ್ಸ್ ಅಂತ. ಓಕೆ, ಹಾಗಾಗಿ ಈ ಪೀನ ಮಸೂರವನ್ನ ಕೇಂದ್ರೀಕರಿಸುವ ಮಸೂರ ಅಂತ ಕರೀತಾರೆ, ನಿಮ್ನ ಮಸೂರವನ್ನ ವಿಕೇಂದ್ರೀಕರಿಸುವ ಮಸೂರ ಮೀನ್ಸ್ ಕಾನ್ಕೇವ್ ಲೆನ್ಸ್ ಅಂತ ಹೇಳಿದ್ರೆ ನಿಮ್ನ ಮಸೂರ. ಅಂದ್ರೆ ಅದು ಈಗ ನೋಡಿ, ಈಗ ಇದನ್ನ ಕೇಂದ್ರೀಕರಿಸೋದು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಇಲ್ಲಿ ಕೇಂದ್ರೀಕೃತವಾಗಿದೆ, ಅದನ್ನ ಕೇಂದ್ರೀಕರಿಸುವಂತ ಮಸೂರ ಆಗಿರುತ್ತೆ. ಯಾವುದು? ಪೀನ ಮಸೂರ. ಆದ್ರೆ ನಿಮ್ನ ಮಸೂರದಲ್ಲಿ ಏನಾಗುತ್ತೆ? ಇಲ್ಲಿ ಏನ್ ಬರುತ್ತಲ್ವಾ ಎಲ್ಲ ಈ ತರ ಡೈವರ್ಜ್ ಆಗುತ್ತೆ ಮೀನ್ಸ್ ವಿಕೇಂದ್ರೀಕರಿಸುತ್ತೆ. ಸೊ ಹಾಗಾಗಿ ವಿಕೇಂದ್ರೀಕರಿಸುವ ಮಸೂರ ಅಂತ ಹೇಳ್ತಾರೆ. ಇನ್ನು ಇವುಗಳಲ್ಲಿ ಯಾವುದು ಮಸೂರದ ಸೂತ್ರ ಅಂತ ಕೇಳಿದರೆ, ಮಸೂರ ಅಂದ್ರೆ ಅಲ್ಲಿ ನೋಡಿ ಮಿರರ್ ಫಾರ್ಮುಲಾ ಬೇರೆ, ಮಸೂರದ ಸೂತ್ರ ಬೇರೆ. ಓಕೆ, ಸೊ ಈಗ ನೋಡೋಣ. ದಟ್ ಈಸ್ ಇವಾಗ 1/f = 1/v + 1/u ಅನ್ನುವಂಥದ್ದು ಮಿರರ್ ಫಾರ್ಮುಲಾ ಆಗಿತ್ತು. ಅದೇ ಇಲ್ಲಿ ಲೆನ್ಸ್ ಫಾರ್ಮುಲಾ ಏನು ಅಂದ್ರೆ 1/f = 1/v - 1/u ಅಂತ ಅಂದ್ರೆ ಇದು ಲೆನ್ಸ್ ಫಾರ್ಮುಲಾ. ಓಕೆ, ಮಸೂರದ ಸೂತ್ರ ಇದಾಗಿರುತ್ತೆ. ಅಲ್ಲಿ ಮಿರರ್ಗೆ ಪ್ಲಸ್ ಬರುತ್ತೆ, ಮಸೂರಕ್ಕೆ ಮೈನಸ್ ಬರುತ್ತೆ. ಓಕೆ, ಮಸೂರದ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ ಸೂತ್ರ ಯಾವುದು? ಮಸೂರದ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ ಸೂತ್ರ ಯಾವುದು ಅಂತ ಕೇಳಿದರೆ
ದಟ್ ಈಸ್ ಪವರ್ ಆಫ್ ಲೆನ್ಸ್ ಅಂತ 1/f. ಪವರ್ ಆಫ್ ಲೆನ್ಸ್ ಇಸ್ ಈಕ್ವಲ್ ಟು 1/f. ಇನ್ನು ಮಸೂರದ ಸಾಮರ್ಥ್ಯದ SI ಏಕಮಾನ ಯಾವುದು ಅಂತ ಕೇಳಿದರೆ ದಟ್ ಇಸ್ ಡಯಾಪ್ಟರ್. ಓಕೆ, ಏನು ಡಯಾಪ್ಟರ್. ಒಂದು ವೇಳೆ ಮಸೂರದ ಸಾಮರ್ಥ್ಯದ ಮೌಲ್ಯವು ಋಣಾತ್ಮಕವಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ ನೋಡಿ. ಒಂದು ವೇಳೆ ಮಸೂರದ ಸಾಮರ್ಥ್ಯದ ಮೌಲ್ಯ ಅಂದ್ರೆ ಈಗ P is equal to 1/f ಅಂತ ಹೇಳಿದ್ವಲ್ಲ, ಇದನ್ನ ಮಸೂರದ ಪವರ್ ಆಫ್ ಲೆನ್ಸ್. ಈಗ ನಾವು ಮಸೂರದ ಸಾಮರ್ಥ್ಯವನ್ನ ಕಂಡಿಡ್ದಿದೀವಿ ಅಂತ ಇಟ್ಕೊಳ್ಳಿ. ಅದೇನ್ ಬಂತು, -0.5 ಅಂತ ಬಂತು ಅಂತ ಇಟ್ಕೊಳ್ಳಿ ಉತ್ತರ. ಅದು ಮೈನಸ್ ಆಗಿದ್ರೆ, ಋಣಾತ್ಮಕ ಆಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ, ದಟ್ ಇಸ್ ನಿಮ್ನ ಮಸೂರ ಆಗಿರುತ್ತೆ. ಅದು ಯಾವ ಮಸೂರ? ನಿಮ್ನ ಮಸೂರ. ನಿಮ್ನ ಮಸೂರ ಅಂದ್ರೆ ಏನು? ದಟ್ ಇಸ್ ಕಾನ್ಕೇವ್ ಲೆನ್ಸ್ ಆಗಿರುತ್ತೆ. ಓಕೆ, ಅದೇ ಕಾನ್ವೆಕ್ಸ್ ಅಂತ ಅಂದ್ರೆ ಅಲ್ಲಿ ಪ್ಲಸ್ ಬಂದಿರುತ್ತೆ. ಅದು ಪ್ಲಸ್ ಆಗಿದ್ರೆ ನೋಡಿ, ಪ್ಲಸ್ ಆಗಿದ್ರೆ ಅದನ್ನ ಪಿನ ಮಸೂರ ಅಂತ ಕರಿತೀವಿ, ಮೈನಸ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ? ನಿಮ್ನ ಮಸೂರ ಅಂತ ಕರಿತೀವಿ. ಓಕೆ, ಕ್ಲಿಯರ್? ಪಿನ ಮಸೂರ ಅಂತ ಯಾವಾಗ ಕರಿತೀವಿ? ಅದು ಪ್ಲಸ್ ಆಗಿದ್ರೆ ಅಂದ್ರೆ ಪವರ್ ಆಫ್ ಲೆನ್ಸ್ ರಿಸಲ್ಟ್ ಪ್ಲಸ್ ವ್ಯಾಲ್ಯೂ ಅನ್ನ ಒಳಗೊಂಡಿತ್ತು ಅಂತ ಅಂದ್ರೆ ಅದು ಪಿನ ಮಸೂರ ಆಗುತ್ತೆ. ಮೈನಸ್ ವ್ಯಾಲ್ಯೂ ಅನ್ನ ಒಳಗೊಂಡಿದ್ರೆ ಅದು ಕಾನ್ಕೇವ್ ಲೆನ್ಸ್ ಅಂದ್ರೇನು? ನಿಮ್ನ ಮಸೂರ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಮಸೂರದ ವರ್ಧನೆಗೆ ಸಂಬಂಧಿಸಿದಂತ ಸೂತ್ರ ಯಾವುದು? ಮಸೂರದ ವರ್ಧನೆಗೆ ಸಂಬಂಧಿಸಿದಂತ ಸೂತ್ರ ಒಂದು ದಟ್ ಇಸ್ M is equal to H'/H is equal to, ಅಲ್ಲೇನ್ ಬರ್ದಿದ್ವಿ? -V/U ಬರ್ದಿದ್ವಿ. ಬಟ್ ಇಲ್ಲಿ V/U ನೋಡಿ. ಇವಾಗ ಕ್ಲಿಯರ್ ಅಲ್ವಾ? ಮಿರರ್ ಫಾರ್ಮುಲಾದಲ್ಲಿ ಪ್ಲಸ್ ಬರುತ್ತೆ, ಲೆನ್ಸ್ ಫಾರ್ಮುಲಾದಲ್ಲಿ ನಾವು ಮೈನಸ್ ಯೂಸ್ ಮಾಡ್ತೀವಿ. ಓಕೆ, ಅದೇ ಮಸೂರದ ವರ್ಧನೆಗೆ ಸಂಬಂಧಿಸಿದಂತೆ ದರ್ಪಣದ ವರ್ಧನೆ ಬಂದಾಗ ಇಲ್ಲಿ ಮೈನಸ್ ಬರೋದಿಲ್ಲ. ಸಾರಿ, ಇಲ್ಲಿ ದರ್ಪಣದ ವರ್ಧನೆ, ಇದು ದರ್ಪಣದ ವರ್ಧನೆಯ ಸೂತ್ರ. ಓಕೆ, ಇದು ದರ್ಪಣ, ಇದು ದರ್ಪಣದ ವರ್ಧನೆ, ಇದು ದರ್ಪಣದ ವರ್ಧನೆಗೆ ಸಂಬಂಧಿಸಿದ ಸೂತ್ರ. ಇದು ಮಸೂರದ ವರ್ಧನೆ. ಓಕೆ, ಇದು ಮಸೂರದ ವರ್ಧನೆ ಅಂದ್ರೆ ಅಲ್ಲಿ ಇಲ್ಲಿ ಏನ್ ಬರುತ್ತೆ? ಇಲ್ಲಿ ಪ್ಲಸ್ ಬರುತ್ತೆ. ಮಸೂರದ ವರ್ಧನೆ ಬಂದಾಗ ಪ್ಲಸ್ ಬರುತ್ತೆ. ಓಕೆ, ಇನ್ನು 25ನೇ ಪ್ರಶ್ನೆ. ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ದಟ್ ಈಸ್ ಸಂಗಮ ದೂರ ಅಂತ ಕರೀತಾರೆ. ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ಈಗ ನೋಡಿ, ಮಸೂರದ ವರ್ಧನೆಗೆ ಸಂಬಂಧಿಸಿದಂತ ಸೂತ್ರ M is equal to H'/H is equal to V/U. ಅದೇ ನೋಡಿ ದರ್ಪಣದ ಸೂತ್ರ. ನೋಡಿ, ದರ್ಪಣದ ವರ್ಧನೆಗೆ ಸಂಬಂಧಿಸಿದಂತ ಸೂತ್ರ ಇಲ್ಲಿ ಮೈನಸ್ ಇದೆ ಅಷ್ಟೇ. ಓಕೆ, ಅದೇ ಇಲ್ಲಿ ಇದು ಏನಾಗುತ್ತೆ? ಇದು ಮಸೂರದ ವರ್ಧನೆ ಆಗುತ್ತೆ. ಸೊ ಕ್ಲಿಯರ್ ಅಲ್ವಾ? ಓಕೆ, ಸೊ ಮುಂದಿನ ಒಂದು ಭಾಗದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಮುಂದಿನ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.